ಕೊನೆಗೂ ಹನಿ ಕಹಾನಿ ಬಿಚ್ಚಿಟ್ಟಿದ್ದಾರೆ ಸಹಕಾರ ಸಚಿವ ರಾಜಣ್ಣ. ಹನಿ ಟ್ರಾಪ್ ಬಲೆ ಬೀಸಿದವಳ ವಿವರವನ್ನ ಬಹಿರಂಗಪಡಿಸಿದ್ದಾರೆ. ರಾಜಣ್ಣ ಬ್ಲೂ ಬ್ಯೂಟಿ ವಿವರವನ್ನ ಬಿಚ್ಚಿಟ್ಟಿದ್ದು ಸದ್ಯ ಹನಿ ಟ್ರಾಪ್ ಮಾಡಲು ಬಂದ ಮಹಿಳೆ ಯಾರು ಅನ್ನುವ ವಿವರವನ್ನ ಬಹಿರಂಗಪಡಿಸಿದ್ದಾರೆ. ಹನಿ ಟ್ರಾಪ್ ನಡೆಸಿದ ಮಹಿಳೆ ಆಗ್ತಾ ಇದೆ. ಸಚಿವ ಕೆಎನ್ ರಾಜಣ್ಣ ಅವರನ್ನ ಹನಿ ಟ್ರಾಪ್ ಮಾಡಲು ಯತ್ನ ಮಾಡಿದ ಮಹಿಳೆಯ ಬಗ್ಗೆ ಈಗ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ರಾಜಣ್ಣ ಅವರು. ಆರೋಪ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹನಿ ಟ್ರಾಪ್ ದೊಡ್ಡ ಮಟ್ಟದಲ್ಲಿ ಟ್ರಾಪ್ ಮಾಡ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವರನ್ನು ಕೂಡ ಭೇಟಿಯಾಗಿ ದೂರು ಸಲ್ಲಿಸೋ ತಯಾರಿಯಲ್ಲಿದ್ದಾರೆ ರಾಜಣ್ಣ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಪಡಿತಾ ಹೋಗ್ತೀನಿ. ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್ ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ಕೆಎನ್ ರಾಜಣ್ಣ ಅವರು ಮಾಡಿದಂಥ ಗಂಭೀರ ಆರೋಪ ಇವತ್ತು ಒಂದು ರೀತಿ ಪ್ರಕರಣ ದಾಖಲಾಗುವ ಹಂತಕ್ಕೆ ಬಂದು ತಲುಪಿದೆ. ಇವತ್ತು ಗೃಹ ಸಚಿವರನ್ನು ಕೂಡ ಭೇಟಿಯಾಗಿದ್ದಾರೆ. ಯಾವ ವಿಚಾರಕ್ಕೆ ಭೇಟಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆಯಾ ಬಸವರಾಜ್? ವಿಜಯ ಭಾಸ್ಕರ್, ಈಗಾಗಲೇ ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಕೂಡ ಏನು ವಿಧಾನ ಸಭೆಯಲ್ಲಿ ಹೇಳಿದ್ರು, ನಾನು ಖುದ್ದಾಗಿ ಪರಮೇಶ್ವರನ ಭೇಟಿಯಾಗಿ ಒಂದಿಷ್ಟು ಪುರಾವೆಗಳಿದಾವೆ, ಅವುಗಳನ್ನ ಸಮೇತ ದೂರು ಕೊಡ್ತೇನೆ, ಅವಾಗ ಸಮಗ್ರವಾಗಿ ತನಿಖೆ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅದರಂತೆ ಇವತ್ತು ನೆಲಮಂಗಲದಲ್ಲಿ ಕೂಡ ಒಂದು ಕಾರ್ಯಕ್ರಮ ಇರುವಂಥದ್ದು. ಆ ಕಾರ್ಯಕ್ರಮದಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರರು ಕೂಡ ಇರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು. ಅಲ್ಲಿ ಪರಮೇಶ್ವರನ್ನ ಈಗಾಗಲೇ ಭೇಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆ ಈಗ ಅವರು ಒಂದು ದೂರಿನ ಪ್ರತಿಯನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಏನು 3 ಪುಟಗಳಲ್ಲಿ ಆ ದೂರಿನ ಅಂಶಗಳನ್ನು ಕೂಡ ಪರಿಗಣಿಸಿ ಸೂಕ್ತವಾಗಿ ಇದು ಹನಿ ಟ್ರ್ಯಾಪ್ ನನಗೆ ಅಟೆಂಪ್ಟ್ ಆಗಿದೆ ಅನ್ನುವಂಥದ್ದು, ಅವರಿಗೆ ಮತ್ತು ಅವರ ಪುತ್ರನಿಗೆ ಕೂಡ ಅಟೆಂಪ್ಟ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖಿಸಿ ಇದು ಸಮಗ್ರವಾಗಿ ತನಿಖೆ ಆಗಬೇಕು. ಒಂದು ಸಮುದಾಯದ ಒಂದು ರೀತಿಯಲ್ಲಿ ಸಮುದಾಯಕ್ಕೂ ಕೂಡ ಒಂದು ಕೆಟ್ಟ ಹೆಸರು, ಮತ್ತು ನನಗೂ ಕೂಡ ಒಂದು ರಾಜಕೀಯವಾಗಿರ್ತಕ್ಕಂಥ ಒಂದು ಕಳಂಕ ಎಂಬಂತೆ ಇದು ಕೂಡ ಬಿಂಬಿತವಾಗತಕ್ಕಂಥದ್ದು. ಹಾಗಾಗಿ ಇದು ಸೂಕ್ತವಾಗಿರ್ತಕ್ಕಂಥ ತನಿಖೆ ನಡೀಬೇಕು ಅನ್ನುವಂಥದ್ದನ್ನು ಉಲ್ಲೇಖಿಸಿ ದೂರು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ವಿಜಯ ಭಾಸ್ಕರ್. ಥ್ಯಾಂಕ್ ಯು ಬಸವರಾಜ್ ಹೂಗಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಕೆಎನ್ ರಾಜಣ್ಣ ಅವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರರನ್ನ ಭೇಟಿಯಾಗಿದ್ದು ಬಹುಶಃ ಇವತ್ತವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ಸಮೇತ ದೂರನ್ನು ನೀಡಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡುವ ಎಲ್ಲ ಸಾಧ್ಯತೆಗಳಿದೆ. ಇನ್ನು ಸರ್ಕಾರ ಕೂಡ ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸೋದಾಗಿ ಕೂಡ ಹೇಳಿರುವಂಥದ್ದು. ಸೊ ಈಗಾಗಲೇ ರಾಜಣ್ಣ ಅವರನ್ನು ಏನು ಹನಿ ಟ್ರಾಪ್ಗೆ ಒಳಪಡಿಸುವಂಥ ಗ್ಯಾಂಗ್ ಏನಿತ್ತು ಆ ಗ್ಯಾಂಗನ್ನು ಸ್ವತಃ ರಾಜಣ್ಣ ಅವರೇ ಎಚ್ಚರ ವಹಿಸಿ ಆ ಗ್ಯಾಂಗಿಂದ ಪಾರಾಗಿದ್ದಾರೆ. ನೋಡಿದೆ ಪೇಪರ್ ಅಲ್ಲಿ ನೋಡಿದೆ ನಿಮ್ಮ ಮಾಧ್ಯಮದವ್ರ ಸೃಷ್ಟಿ ಏನಂದ್ರೆ, ನಾನು ಎಲ್ಲಾದ್ರೂ ಜಡ್ಜಸ್ ಬಗ್ಗೆ ಹೇಳಿದ್ದೀನ? ಜಡ್ಜಸ್ ಬಗ್ಗೆ ನಾನು ಏನು ಹೇಳಿಲ್ಲ. ನಾನು ರಾಜಕಾರಣಿಗಳು ಈ ಪಾರ್ಟಿಲಿರೋರು ಆ ಪಾರ್ಟಿಲಿರೋರು ಎಲ್ಲರ ಮೇಲೂ ಕೂಡ ಈ ರೀತಿ ಕಳಂಕ ತರುವಂತ ಪ್ರಯತ್ನಗಳೆಲ್ಲ ಆಯಾ ಪಾರ್ಟಿಗಳಲ್ಲಿ ಅವ್ರವ್ರ ವಿರೋಧಿಗಳೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ದೇನೆ ಹೊರತು ಇದರಲ್ಲಿ ನ್ಯಾಯಾಧೀಶಗಳಿದ್ದಾರೆ ಇನ್ನೊಬ್ರಿದ್ದಾರೆ ಅಂತಕ್ಕಂಥದ್ದು ನನ್ನಿಂದ ಬಂದಿಲ್ಲ. ನಾನು ಕೋಲಾರದಲ್ಲೂ ಕೂಡ ನಾನು ಹೇಳಿಕೆ ಕೊಟ್ಟಿದ್ದೀನಿ, ಪತ್ರಿಕೆ ಪ್ರಜಾವಾಣಿ ಪೇಪರಲ್ಲೂ ಕೂಡ ಬಂದಿದೆ. ಗೊತ್ತಾಯ್ತಾ? ನನಗೆ ಇರ್ತಕ್ಕಂಥ ಮಾಹಿತಿ ರಾಜಕಾರಣಿಗಳು ಆಯಾ ಪಕ್ಷದಲ್ಲಿ ಯಾರ್ಯಾರು ಪ್ರಭಾವಿಗಳು ಸ್ವಲ್ಪ ವೋಕಲ್ಲಾಗಿ ಮಾತಾಡ್ತಾರೆ ಅಂಥವ್ರ ಮೇಲೆಲ್ಲ ಈ ಥರ ಪ್ರಯತ್ನಗಳು ರಾಜಕೀಯ ದ್ವೇಷ ತೀರಿಸ್ಕೊಳ್ಳೋಕ್ಕೆ ಮಾಡ್ತಾ ಇರ್ತಕ್ಕಂಥ ಹುನ್ನಾರಗಳು ಇದ್ದಾವೆ ಅಂತ ಹೇಳಿದ್ದೀನಿ. ಅವ್ರ್ಯಾರೋ ಜಡ್ಜಸ್ಗಳ ಮೇಲೆ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಅವರು ಒಂದು PA ಹಾಕಿ ಈ ಥರ ಜಡ್ಜಸ್ಗಳ ಮೇಲೆ ಹೇಳಿದ್ದಾರೆ, ಅದು CBIಗೆ ಹೋಗಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಅದು ಎಲ್ಲ ಸುಳ್ಳು ವದಂತಿಯ ಆಧಾರದ ಮೇಲೆ ಹಾಕಿರ್ತಕ್ಕಂಥ PA ಇರೋದು. CBIಗೆ ಹೋಗ್ಬೇಕು, ಇನ್ನೊಂದಕ್ಕೆ ಹೋಗ್ಬೇಕು, ಇನ್ನೊಂದಕ್ಕೆ ಒತ್ತಾಯಕ್ಕೆ ಯಾರು ಹೆಂಗ್ ಬೇಕಾದ್ರೂ ಮಾಡ್ಕೊಂಡ್ಲಿ, ಬಟ್ ವಿನಾಕಾರಣ ಬೇರೆಯವರು ಸೇರಿಸಬಾರ್ದು. ನಾನು ಹೇಳೋದು ಈ ಪಾರ್ಟಿ ಆ ಪಾರ್ಟಿ ಇಲ್ಲ, ಎಲ್ಲ ಪಾರ್ಟಿಲಿರೋ ರಾಜಕೀಯ ನಾಯಕರುಗಳ ಮೇಲೆ ಈ ರೀತಿಯ ತೇಜೋವಧೆ ಮಾಡ್ತಕ್ಕಂಥ ಹುನ್ನಾರಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ದೆ ಸೀಮಿತವಾಗಿ ಅಷ್ಟೇ. ದೂರು ಇವತ್ತು ದಾಖಲಿಸ್ತೀನಿ, ಇವತ್ತು ಗೃಹ ಸಚಿವರು ಕೊಡ್ತೀನಿ. ಯಾಕೆಂದರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಲೇ ಹೇಳಿದ್ದೆ. ಇಷ್ಟು ದಿವಸ ಬರೆಯೋಕ್ಕಾಗಿರಲಿಲ್ಲ. ಯಾಕಾಗಿರಲಿಲ್ಲ ಅಂದರೆ ಆ ದಿವಸ ನಾನು ಪ್ರಸ್ತಾಪ ಮಾಡಿದ ಮೇಲೆ ಡ್ರಾಫ್ಟ್ ಇದೆಯೇನೋ
ಪ್ರಸ್ತಾಪ ಮಾಡಿದ್ದ ಮೇಲೆ ನೆಕ್ಸ್ಟ್ ಡೇನೇ CM ಉತ್ತರ ಇತ್ತು. CM ಉತ್ತರದಲ್ಲಿ ಇವೆಲ್ಲ ಗೊಂದಲಗಳು ಆಯಿತು. ನಾನು ಅವತ್ತೇ 4:15 ಗಂಟೆಗೆ ತುಮಕೂರಿನಲ್ಲಿ ನಾಬಾರ್ಡ್ ಅಧಿಕಾರಿಗಳದ್ದು ಮೀಟಿಂಗ್ ಕರೆದಿದ್ದೆ, ಬೋರ್ಡ್ ಮೀಟಿಂಗ್ ಕರೆದಿದ್ದೆ. ಹಾಗಾಗಿ 4:15ರಿಂದ 7:30ವರೆಗೆ ಅವತ್ತು ನಾನು ಇಲ್ಲೇ ಇದ್ದೆ. ನೋಡಿದೆ ಬಿಡು, ಇಲ್ಲೇ ಇದ್ದೆ. ಅದರಿಂದ ಅವತ್ತಾಗಲಿಲ್ಲ. ಅದಾದ ಮೇಲೆ ನಾನು 21ನೇ ತಾರೀಕು ಬಜೆಟ್ದಕ್ಕೆ ಉತ್ತರ ಇದ್ದಿದ್ದು, ಅವತ್ತು ಕಂಪ್ಲೇಂಟ್ ಕೊಡೋದಕ್ಕೆ ಬಂದೆ ನಾನು. ಇವತ್ತು ಗೃಹ ಸಚಿವರಿಗೆ ಪತ್ರ ಕೊಡಲಿಕ್ಕೆ, ದೂರನ್ನು ಕೊಡಲಿಕ್ಕೆ ರೆಡಿ ಮಾಡಿದ್ದೀನಿ. ಬೆಳಗ್ಗೆಯಿಂದ ಕೂತ್ಕೊಂಡು ನಾನೇ ಬರೆದಿದ್ದೀನಿ. ಬರೆದು ಈಗ ಟೈಪ್ ಎಲ್ಲ ಮಾಡಿಸ್ತಾ ಇದ್ದೀನಿ. ಮತ್ತು ಬ್ಲೂ ಶೀಟಲ್ಲಿ ಮಾಡಪ್ಪ ಅಂತ ಹೇಳಿದ್ದೀನಿ. ಬ್ಲೂ ಶೀಟ್ ತಂದು ಕಾಪಿ ತೆಗಿತಾನೆ. ಅಷ್ಟೊತ್ತಿಗೆ ಇನ್ನೊಂದು ಫಂಕ್ಷನ್ ಇದೆ, ಮುಗಿಸ್ಕೊತೀನಿ. ಅವ್ರು ಎಲ್ಲಿದ್ದಾರೆ ಅಲ್ಲಿ ಹುಡ್ಕೊಂಡು ಹೋಗಿ ಇವತ್ತು ದೂರು ಕೊಡ್ತೀನಿ. ಅವ್ರು ಎಲ್ಲಿದ್ದಾರೆ ಅಲ್ಲಿ ತುಮಕೂರು ಕೊಡ್ತೀನಿ, ಬೆಂಗಳೂರಿದ್ದೆ ಬೆಂಗಳೂರಲ್ಲಿ ಕೊಡ್ತೀನಿ. ಎಲ್ಲನ ಇಲ್ಲಿ ಹುಡ್ಕೊಂಡು ಹೋಗಿ, ಅದು ಅವನೂರವರೆದು 100 ವರ್ಷದ ಒಂದು ವರ್ಧಂತಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದು ಗೃಹ ಸಚಿವರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗಿ ಖುದ್ದಾಗಿ ದೂರನ್ನು ಇವತ್ತು ನೀಡ್ತಿದ್ದೆ. ದೂರು ಕೊಟ್ಟ ಮೇಲೆ FIR ಆಗ್ತದೆ. FIR ನಿಮ್ಮ ಕೈಲೇ ಸಿಗ್ತದಲ್ಲಪ್ಪ. ಅಟ್ಯಾಚ್ಮೆಂಟ್ ಏನು ದಾಖಲೆ ಇಲ್ಲ, ಏನೆಲ್ಲ ನಡೀತು ಯಾವ ಅಂತ ಹೇಳಿ ಅದ್ರ ಬಗ್ಗೆ ಬರೆದಿದ್ದೀನಿ ಅಷ್ಟೇ. ಸೆಷನಲ್ಲಿ ಮಾತಾಡಿರೋದು, ದೂರು ಕೊಡೋದು ವಿಧಾನ ಆಗಿರ್ತಕ್ಕಂಥದ್ದು, ಮತ್ತೆ ಯಾವ ಯಾವ ಸಂಗತಿಗಳು ಏನು ನಡೆದಿದ್ದಾವೆ ಎಲ್ಲನೂ ಕೂಡ ವಿವರವಾಗಿ 3 ಪೇಜ್ ಬರೆದಿದ್ದೀನಿ. ನಾನೇ ಬೆಳಗ್ಗೆ ಕೂತ್ಕೊಂಡು ಎಲ್ಲ ಬರೆದಿದ್ದೀನಿ. ಬರೆದು ಅದನ್ನು ಕೊಡ್ತೇನೆ. ಆದರೆ ಮೆಟೀರಿಯಲ್ ಎವಿಡೆನ್ಸಸ್ಸು ಅವು ಇವು ನಾನು ಇದು ಏನೋ ಇವೆಲ್ಲ ನಡೀತಾ ಇದ್ದಾವೆ ಅಂದ್ಕೊಂಡು ಸುಮ್ಮನೆ ಉದಾಸೀನ ಮಾಡಿದ್ದೆ. ಯಾವಾಗ ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಆದಮೇಲೆ ನಾನು ಇದ್ರ ಬಗ್ಗೆ ಹೆಚ್ಚು ಇದು ಮಾಡಿದೆ. ಮತ್ತು ನಮ್ಮಲ್ಲಿ CC ಕ್ಯಾಮ್ರಾ ಇದ್ದಾವೆ ನೋಡೋದು ಅಂತೇಳಿ ಟ್ರೈ ಮಾಡಿದೆ. ಮನೆಯಲ್ಲಿ CC ಕ್ಯಾಮ್ರಾಗಳೇ ಹಾಕಿಲ್ಲ ಬೆಂಗಳೂರಲ್ಲಿ. ಅದಿದ್ದಾದ್ರೂ ಕೂಡ ಸ್ವಲ್ಪ ಅವ್ರು ಯಾರು ಬಂದಿರೋದು ಓದೋರು ಗುರ್ತು ಹೇಳ್ಬೋದಾಗಿತ್ತು. ಆಮೇಲೆ ಚೆಕ್ ಮಾಡಿಸ್ದೆ. ಇದೆಲ್ಲ ಘಟನೆ ಆದಮೇಲೆ CC ಕ್ಯಾಮ್ರಾ ಜನಗಳಂತ ನಾನು ಮಾತ್ರ ಈಗ ಯಾರೋ ಹೊತ್ತು ಬಂದು ಹೋಗಿರ್ತಾರೆ, ಅವ್ರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ ಹೊರತು, ಮತ್ತೆ ಅದು ಅವರೇ ಸ್ವಯಂ ಮಾಡಿದಾರೋ ಅಥವಾ ಅವರಿಂದ ಇನ್ಯಾರನ್ನ ಇದ್ದಾರೋ ಏನು ಅದನ್ನು ನೀವು ಗೊತ್ತಿರುತ್ತಾರೆ. ಅಪರಿಚಿತ. ಎಷ್ಟು ಜನ ಬಂದಿದ್ರು ಅಂತ ಮೆನ್ಷನ್? ಅದು ಮೊದಲನೇ ಸತಿ ಹುಡುಗ ಬಂದಿದ್ದವನು 2 ಸರಿ ಬಂದಾಗಲೂ ಅವನೇ ಕಾಮನ್. 2 ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಬೇರೆ. ಅಂದ್ರೆ ಏನು ಕೋಟ್ ಹಾಕೊಂಡು ಬಂದಿರ? ಲಾಯರ್ ಟೈಪ್ ಅಂತ ಕೋಟ್ ಗಿಟ್ ಏನಿಲ್ಲ. ಅವರು ಎಲ್ಲ ಒಂದು ಜೀನ್ಸು, ಒಂದು ಬ್ಲೂ. ಇನ್ನು KN ರಾಜಣ್ಣ ಅವರು ಇವತ್ತೇ ನಾನು ದೂರು ಕೊಡ್ತಾ ಇದ್ದೀನಿ, ಗೃಹ ಸಚಿವರು ಎಲ್ಲಿರ್ತಾರೆ ಅಲ್ಲಿಗೆ ಹುಡ್ಕೊಂಡು ಹೋಗಿ ನಾನು ದೂರು ಕೊಡ್ತೀನಿ ಅನ್ನುವಂಥ ವಿಚಾರವನ್ನು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಸೊ ಅದರಂತೆ ಈಗ ನೆಲಮಂಗಲದಲ್ಲಿ ಏನು ಗೃಹ ಸಚಿವರು ಇರೋದ್ರಿಂದ ಅವ್ರನ್ನ ನೆಲಮಂಗಲಕ್ಕೆ ಹುಡುಕೊಂಡು ಹೋಗಿದ್ದಾರೆ. ಆದರೆ 4:15 ದೂರು ಸಲ್ಲಿಕೆ ಮಾಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಕೂಡ KN ರಾಜಣ್ಣ ಅವರು ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ.